ಯುಗಾದಿ ಹಬ್ಬ ಬೇಸಿಗೆ ಕಾಲ ಬಂತಂದ್ರೆ ಎಲ್ಲರ ಮನೆಯೊಳಗೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ. ಈ ಥರ ಇನ್ಸ್ಟಂಟಾಗಿ ಡಿಫ್ರೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಟೇಸ್ಟು ಚಲೋ ಇರ್ತೈತಿ, ಇಮಿಡಿಯೇಟಾಗಿ ತಿನ್ಬೋದು. ಈ ಥರ ಸಣ್ಣದಾಗಿ ಮಾವಿನಕಾಯಿ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನೂ ಕಟ್ ಮಾಡ್ಕೊಂಡೀನಿ. ಒಂದು ಪ್ಯಾನ್ಯಾಗ ಮೆಂತ್ಯಕಾಳು, ಜೀರಿಗೆ, ಸಾಸಿವೆ, ಅಜ್ವೈನು, ಸೋಂಪನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಉಪ್ಪಿನಕಾಯಿ ಅಂದರೆ ಎಣ್ಣೆ ಜಾಸ್ತಿ ಹಿಡಿತಾವೆ, ಹಾಗಾಗಿ ಕೋಲ್ಡ್ ಪ್ರೆಸ್ ಮತ್ತು ಗಿಲ್ ಫ್ರೀ ಇರಲಿ ಅಂತ RAS ಚೆಕ್ಕು ಆಯಿಲ್ ಯೂಸ್ ಮಾಡ್ಕೊಂಡಿನಿ. ಇವ್ರ ಹತ್ರ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಸಿಗ್ತೈತಿ. ಈ ಆಯಿಲು ಕೋಲ್ಡ್ ಪ್ರೆಸ್ಡ್ ಆಗಿರೋದ್ರಿಂದ ಫ್ಲೇವರು ಚಲೋ ಇರ್ತೈತಿ ಮತ್ತು ಉಪ್ಪಿನಕಾಯಿ ಜಾಸ್ತಿ ದಿನ ಇಟ್ಟರು ಕೆಡಲ್ಲ. ನಾನಿಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ರುಬ್ಕೊಂಡಿರೋ ಮಸಾಲ, ಅರಿಶಿಣ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿ ಎಲ್ಲನೂ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇದನ್ನು ಇಮಿಡಿಯೇಟಾಗಿ ತಿನ್ಬೋದು. RAS ಚೆಕ್ಕು ಆಯಿಲ್ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ನಾಗ ಪರ್ಚೇಸ್ ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಪೇಜ್ ಬಯೋ ಒಳಗೂ ಲಿಂಕಿಂದ ಆರ್ಡರ್ ಮಾಡ್ಕೋಬೋದು.